ವೃತ್ತಿನಿರತ ರೈತರ ಮಕ್ಕಳ ತಂಡವೊಂದು ಅತಿ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿದಿನ ಶಿಕ್ಷಣ, ಉದ್ಯೋಗ, ಕೃಷಿ, ಕ್ರೀಡೆ, ರಾಷ್ಟ್ರೀಯ, ಮನೋರಂಜನೆ, ಟ್ರೆಂಡಿಂಗ್ ನ್ಯೂಸ್ಗಳು, ಕಾಗದ ಪತ್ರದ ಶಿಕ್ಷಣ, ಹಲವಾರು ಮಾಹಿತಿಗಳನ್ನು ಜನರಿಗೆ ನೇರವಾಗಿ ತಲುಪಿಸುವ ನ್ಯೂಸ್ ಪ್ರೊಮೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಹಲೋ ನಮಸ್ತೆ. ನ್ಯೂಸ್ ಪ್ರೊಮೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಾಲತೇಶ್. ಸ್ನೇಹಿತರೆ, ಮಂಡ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಸುಮಾರು 40ಕ್ಕೂ ಅಧಿಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕರೆಯಲಾಗಿದೆ. ಹಾಗಾದರೆ ಈ ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ನೋಡುವುದಾದರೆ, ಒಟ್ಟು ಹುದ್ದೆಗಳು 41 ಹುದ್ದೆಗಳಿದ್ದಾವೆ. ಹುದ್ದೆ ಹೆಸರು ಜವಾನ ಅಂದರೆ ಪ್ಯೂನ್ ಹುದ್ದೆಯಾಗಿದೆ. ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮೂಲಕ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ಹುದ್ದೆಗೆ ಉದ್ಯೋಗ ಸ್ಥಳವನ್ನು ನೋಡುವುದಾದರೆ, ಆಯ್ಕೆಯಾದ ನಂತರ ಈ ಹುದ್ದೆಯನ್ನು ಮಂಡ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಬೇಕಾಗುತ್ತದೆ. ವಿದ್ಯಾರ್ಹತೆ ನೋಡುವುದಾದರೆ ಈ ಹುದ್ದೆಗೆ SSLC ಪಾಸ್ ಆಗಿರಬೇಕು ಮತ್ತು ವಯಸ್ಸಿನ ಮಿತಿ ನೋಡುವುದಾದರೆ 18 ವರ್ಷ ಕನಿಷ್ಠ ತುಂಬಿರಬೇಕು ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ, 2A 3B 2A 2B 3A 3B ಅಭ್ಯರ್ಥಿಗಳಿಗೆ 30 ವರ್ಷ ಮತ್ತು SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷವನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ ಈ ಹುದ್ದೆಗೆ ಸಂಬಂಧಿಸಿದಂತೆ ಮಾಸಿಕ ವೇತನವನ್ನು ನೋಡುವುದಾದರೆ 17,000 ರೂಪಾಯಿಂದ 28,950 ರೂಪಾಯಿಯನ್ನು ಈ ಒಂದು ಹುದ್ದೆಗೆ ಮಾಸಿಕವಾಗಿ ವೇತನ ನೀಡ್ತಾ ಹೋಗ್ತಾರೆ. ಹಾಗಾದರೆ ಹುದ್ದೆಗೆ ಅರ್ಜಿ ಶುಲ್ಕವನ್ನು ನೋಡುವುದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 150 ರೂಪಾಯಿ, ಹಾಗೆ ಹಿಂದುಳಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಹಾಗಾದರೆ ಹುದ್ದೆಗೆ ಯಾವ ಥರ ಆಯ್ಕೆ ಮಾಡ್ತಾರಪ್ಪ ಅಂದರೆ, ನೀವು ಪಡೆದಿರುವಂಥ SSLC ಅಂಕಗಳ ಆಧಾರದ ಮೇಲೆ ಮತ್ತು ನೇರ ಸಂದರ್ಶನ ಮಾಡಿ ಈ ಒಂದು ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ. ಹಾಗಾದರೆ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ 3/5/2024ರಿಂದ 3/6/2024ರವರೆಗೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿ ನಮ್ಮಿಂದ ವಿನಂತಿ. ಬಹಳ ಕುತೂಹಲಕಾರಿಯಾಗಿ ಕಾದಂತಹ SSLC ಎಕ್ಸಾಮಿನ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಬೆಳಗ್ಗೆ 10:30ಕ್ಕೆ ಅಧಿಕೃತವಾಗಿ ಈ ಒಂದು ಎಕ್ಸಾಮಿನ ಫಲಿತಾಂಶ ಪ್ರಕಟವಾಗಿದೆ. ಈ ಒಂದು ಪರೀಕ್ಷೆಯನ್ನು 8.69 ಲಕ್ಷ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದರು. ಅದರಲ್ಲಿ 6,31,204 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಮತ್ತು 3,43,788 ವಿದ್ಯಾರ್ಥಿನಿಯರು ಪಾಸಾದರೆ 2,87,416 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಮತ್ತು ಪ್ರಥಮ ಸ್ಥಾನ ಪಡೆದಂತಹ ಉಡುಪಿ ಜಿಲ್ಲೆ ಮತ್ತು ಸೆಕೆಂಡ್ ಸ್ಥಾನ ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ತೃತೀಯ ಸ್ಥಾನ ಪಡೆದಂತಹದ್ದು ಶಿವಮೊಗ್ಗ ಜಿಲ್ಲೆಯಾಗಿದೆ. ಮತ್ತು ಈ ಒಂದು SSLC ಪರೀಕ್ಷೆ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊನ್ನೂರು 625 ಅಂಕಕ್ಕೆ 625 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿನಿಗಳು ಗಮನಿಸಬೇಕಾದ್ದೇನೆಂದರೆ, ತಮ್ಮ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು 20ನೇ ತಾರೀಕಿಂದ 14ನೇ ತಾರೀಕಿನವರೆಗೆ ಸಮಯಾವಕಾಶ ಇರುತ್ತದೆ ಮತ್ತು ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕುವಂಥವರು ಆನ್ಲೈನ್ ಮೂಲಕ 13ನೇ ತಾರೀಕಿಂದ 22ನೇ ತಾರೀಕಿನವರೆಗೂ ಅವಕಾಶವಿರುತ್ತದೆ ಮತ್ತು ಬ್ಯಾಂಕಿಂಗ್ ಚಲನ್ ತುಂಬಲು 23 ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು SSLC 2ರ ಎಕ್ಸಾಮು 7/6/2024ರಿಂದ 14/6/2024ರವರೆಗೆ ನಡೆಸಲಾಗುತ್ತದೆ. ವಾಟ್ಸಾಪ್ನಲ್ಲಿ ನಮಸ್ತೆ ಎಂದು ಮೆಸೇಜ್ ಮಾಡಿದರೆ ಸಾಕು, ಗ್ರಾಮ ಪಂಚಾಯತಿ ಹಲವಾರು ಸೇವೆಗಳನ್ನು ನಿಮ್ಮ ಮೊಬೈಲ್ನಲ್ಲೇ ಪಡೆಯಬಹುದು. ಅದು ಯಾವ ಥರ ಅಂದರೆ, ನೀವು 82 77 50 60 00 ಈ ನಂಬರ್ಗೆ ನಮಸ್ತೆ ಎಂದು ಮೆಸೇಜ್ ಮಾಡಿದರೆ ಸಾಕು, ಹಲವಾರು ಉಪಯೋಗಗಳನ್ನು ನೀವು ವಾಟ್ಸಾಪ್ನಲ್ಲೇ ಪಡೆಯಬಹುದು. ಇದರ ಉದ್ದೇಶ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ ಕರ್ನಾಟಕದಲ್ಲಿ ಈ ಒಂದು ಪಂಚಮಿತ್ರ ವ್ಯವಸ್ಥೆಯನ್ನು ಜಾರಿಗೆ ತೊಗೊಂಬಂದಿದೆ. ಗ್ರಾಮೀಣ ಪ್ರದೇಶವನ್ನು ಡಿಜಿಟಲೀಕರಣ ಮಾಡುವ ಉದ್ದೇಶದಿಂದ ಮತ್ತು ಜನರ ಸಮಸ್ಯೆಯನ್ನು ಬೇಗನೆ ಪರಿಹಾರ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಹಾಗಾದರೆ ನೀವು ವಾಟ್ಸಪ್ಗೆ ಹೋಗಿ 82 77 50 60 00 ಈ ನಂಬರ್ಗೆ ನಮಸ್ತೆ ಎಂದು ಮೆಸೇಜ್ ಮಾಡಿದರೆ ಅಲ್ಲಿ ಮೊದಲು ಭಾಷೆಯನ್ನು ಆಯ್ಕೆ ಮಾಡಿ ಎಂದು ಬರ್ತದೆ. ಆಗ ನೀವು ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಂತರ ಜಿಲ್ಲೆಯ ನಂಬರನ್ನು ತೋರಿಸ್ತಾರೆ. ನಂತರ ನಿಮ್ಮ ಜಿಲ್ಲೆಗೆ ಬಂದ ನಿಮ್ಮದು ಯಾವುದು ಜಿಲ್ಲೆಯೋ ಆ ಸಂಖ್ಯೆಯನ್ನು ನಮೂದಿಸಿ ನಂತರ ತಾಲೂಕಿನ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ನಿಮಗೆ ಬಂದ ತಾಲೂಕಿನ ಸಂಖ್ಯೆಯನ್ನು ನಮೂದಿಸಿ ನಂತರ ನಿಮ್ಮ ಗ್ರಾಮ ಪಂಚಾಯಿತಿಯ ನಂಬರನ್ನು ನಮೂದಿಸಬೇಕಾಗುತ್ತದೆ. ನೆಕ್ಸ್ಟು ಮುಂದುವರೆದು ಅಲ್ಲಿ ನಿಮ್ಮ ಸೇವೆ ಪಡೆದುಕೊಳ್ಳಬೇಕು. ಆ ಸೇವೆಯನ್ನು ನಮೂದಿಸಿ ಮುಂದುವರಿಯಬಹುದು. ಸ್ನೇಹಿತರೆ, ಸರ್ಕಾರದ ಹಲವಾರು ಯೋಜನೆಗಳಾಗಿರ್ಬೋದು, ಅಂದರೆ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು ಮತ್ತು PM ಕಿಸಾನ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಆಗಿರ್ಬೋದು, ಈ ಥರ ಸರ್ಕಾರದಿಂದ ಬಂದ ಹಲವಾರು ಯೋಜನೆಗಳು ಯಾವ ಬ್ಯಾಂಕಿಗೆ ಹೋಗಿದೆ ಮತ್ತು ಎಷ್ಟು ಬಂದಿದೆ, ಯಾವ ದಿನಾಂಕದಂದು ನಮ್ಮ ಬ್ಯಾಂಕಿಗೆ ಬಂದಿದೆ ಎಂಬುದು ಸರಿಯಾದ ಮಾಹಿತಿ ಜನಸಾಮಾನ್ಯರಿಗೆ ಗೊತ್ತಿರುವುದಿಲ್ಲ. ಹಾಗಾದರೆ ಈ ಒಂದು ಆ್ಯಪ್ ಮೂಲಕ ನೀವು ಯಾವ ದಿನಾಂಕದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿದೆ, ಯಾವ ಯೋಜನೆ ನೀವು ಫಲಾನುಭವಿಗಳು ಆಗಿದ್ದೀರಿ ಎಂಬುವ ಸಂಪೂರ್ಣ ಮಾಹಿತಿ ನೋಡೋಣ. ಹಾಗಾದರೆ ನೀವು ಇದು ಯಾವುದಪ್ಪ ಆ್ಯಪ್ ಅಂದರೆ, ಇದು DBT ಕರ್ನಾಟಕ ಅಂತ ಆ್ಯಪನ್ನು ನೀವು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ಡೌನ್ಲೋಡ್ ಮಾಡಿಕೊಂಡ ನಂತರ DBT ಕರ್ನಾಟಕ ಎಂದು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡ ನಂತರ ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯ ನಂಬರನ್ನು ನಮೂದಿಸಬೇಕು ಮತ್ತು
ನೀವು ಇಷ್ಟಪಡುವಂಥ ಅಥವಾ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ 4 ಅಂಕೆಯ ಸಂಖ್ಯೆಯನ್ನು ನಮೂದಿಸಿ ನಿಮಗೆ OTP ಬರುತ್ತದೆ. ಈ OTP ಅಲ್ಲಿ ನಮೂದಿಸಿದ ನಂತರ ನೀವು ಯಾವ ಸರ್ಕಾರಿ ಯೋಜನೆಗೆ ಫಲಾನುಭವಿಗಳಾಗಿದ್ದೀರಿ ಮತ್ತು ಯಾವ ದಿನಾಂಕದಂದು ನಿಮಗೆ ಎಷ್ಟು ಹಣ ಬಂದಿದೆ ಇದರ ಸುಮಾರಷ್ಟು ವರದಿಗಳು ಈ ಒಂದು DBT ಆ್ಯಪಲ್ಲಿ ಲಭ್ಯವಾಗಿರುತ್ತದೆ. ಮತ್ತು ಯಾವ ಬ್ಯಾಂಕಿಗೆ ನಮ್ಮ ದುಡ್ಡು ಹೋಗಿದೆ ಅನ್ನುವ ಮಾಹಿತಿ ಸಹ ಈ ಒಂದು DBT ಮೊಬೈಲ್ ಆ್ಯಪಲ್ಲಿ ಇರುತ್ತದೆ. ಫಲಾನುಭವಿಗಳು ಯಾವುದು ಯೋಜನೆಯಿಂದ ನಿಮಗೆ ದುಡ್ಡು ಬಂದಿರಲಿಲ್ಲವೋ ಅವರು DBT ಆ್ಯಪನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಬಂದಿದೆ ಎಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಇದ್ದ ಮಾಹಿತಿಯನ್ನು ಇದ್ದ ರೀತಿಯಾಗಿ ಹೇಳುತ್ತೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.